ಟಿ ನರಸೀಪುರ, ಮೈಸೂರು. ಟಿ ನರಸೀಪುರ ಪುರಸಭೆ ವ್ಯಾಪ್ತಿಯ ಗೋಪಾಲಪುರದ ನಿವಾಸಿಗಳಾದಂತಹ ಪರಿಶಿಷ್ಟ ಜಾತಿಯ 400ಕ್ಕೂ ಹೆಚ್ಚು ಮಾದಿಗ ಕುಟುಂಬಗಳು ಸುಮಾರು 60 ರಿಂದ 70 ವರ್ಷಗಳ ಕಾಲದಿಂದ ಸರ್ವೆ ನಂಬರ್ 7 ರಲ್ಲಿ ಮಾದಿಗ ಸಮುದಾಯ ವಾಸವಾಗಿದ್ದು, ಮಾದಿಗ ಸಮುದಾಯದ ಕುಟುಂಬಗಳನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡಿರುವ ಸಚಿವ ಎಚ್.ಸಿ. ಮಹದೇವಯ್ಯ. ಎಚ್.ಸಿ. ಮಹದೇವಯ್ಯ ಸಮಾಜ ಕಲ್ಯಾಣ ಸಚಿವರೋ ಇಲ್ಲ ಮಾದಿಗ ವಿರೋಧಿಗಳೋ ಗೊತ್ತಾಗ್ತಿಲ್ಲ. ದಲಿತ ಪರ ಸರ್ಕಾರ ಅಂತ ಹೇಳಿಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರ ಬುರುಡೆ ಬಿಡುತ್ತಿದ್ದು, ಮಾದಿಗ ಸಮುದಾಯವನ್ನು ಹೀನಾಯವಾಗಿ ನಡೆಸಿಕೊಳ್ಳುತ್ತಿದ್ದು, ಇಂತಹ ಪಕ್ಷಗಳನ್ನು ಬಡವರು ಪರಿಶಿಷ್ಟರು ನಂಬಿದಕ್ಕೆ ಒಳ್ಳೆಯ ಬಹುಮಾನ ಸಿಕ್ಕಂತಾಗಿದೆ. ಕೇವಲ ದಲಿತರ ಅಂದರೆ ಎಚ್.ಸಿ. ಮಹದೇವಪ್ಪನವರು ಮಾತ್ರ ಅನ್ನೋ ಹಾಗೆ ಅವರ ನಡವಳಿಕೆ ತೋರುತ್ತಿದೆ. ಮಾದಿಗ ಸಮುದಾಯದ 400ಕ್ಕೂ ಹೆಚ್ಚು ಕುಟುಂಬಗಳನ್ನು ಬೀದಿಗೆ ತಳ್ಳಿಕೋದು ದುರಂತವೇ ಸರಿ. ಎಚ್.ಸಿ. ಮಹದೇವಪ್ಪ ಅಧಿಕಾರ ದುರುಪಯೋಗ ಮಾಡಿಕೊಳ್ಳುತ್ತಿರುವುದು ಮುಂದುವರೆದರೆ ಅವರ ಅಧಿಕಾರ ಪತನ ಗ್ಯಾರಂಟಿ ಅಂತಿರೋ ಮಾದಿಗ ಸಮುದಾಯದವರ ಅಭಿಪ್ರಾಯ. ಅಧಿಕಾರ ಶಾಶ್ವತ ಅಲ್ಲ, ಮಾನವೀಯತೆ ನಡೆ ಮುಖ್ಯ ಅನ್ನೋದನ್ನ ಮರೆತಿರುವ ಸಚಿವ ಮಹದೇವಪ್ಪ. ಟಿ ನರಸೀಪುರ ಪುರಸಭೆ ವ್ಯಾಪ್ತಿಯ ಗೋಪಾಲಪುರದಲ್ಲಿ 400ಕ್ಕೂ ಹೆಚ್ಚು ಮಾದಿಗ ಸಮುದಾಯದ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ನೀಡಿ ಯಥಾಸ್ಥಿತಿಯಾಗಿ ಅವರು ಜೀವನವನ್ನು ಸಾಗಿಸಲು ಅನುವು ಮಾಡಿ ಕೊಡಬೇಕೆಂದು ಸರ್ಕಾರವನ್ನು ಮಾದಿಗ ಸಮುದಾಯ ಒತ್ತಾಯಿಸಿತು. ಮಾದಿಗ ಸಮುದಾಯಕ್ಕೆ ನ್ಯಾಯ ಸಿಗದೇ ಹೋದಲ್ಲಿ ಉಗ್ರ ಹೋರಾಟವನ್ನು ಸಚಿವ ಮಹದೇವಪ್ಪ ಮತ್ತು ಸರ್ಕಾರದ ವಿರುದ್ಧ ಹೋರಾಟ ರೂಪಿಸುತ್ತೇವೆ ಎಂದು ಮಾದಿಗ ಮುಖಂಡರು ತಿಳಿಸಿದರು. ಯಾರು ಕೊಟ್ಟಿದ್ದಾರೆ ಹೇಳಿ ಸರ್. ನಿಮ್ದು ಕೊಡಿ, ಸರ್ಕಾರಿ ಇಲಾಖೆಗೆ ನಾವು ಕೇಳಕ್ಕಾಗಲ್ಲ. ನಿಮ್ದು ಒಂದು ಸಿಗೋದು, ನೀವು ಖಾಸಗಿ ಆಗಿದ್ದೀರಿ, ನಿಮ್ದು ಒಂದು ಕೊಡಿ, ನೀವು ಡಾಕ್ಯುಮೆಂಟ್ ಕೊಡಿ, ನಾವು ಹೇಳ್ತೀವಿ ಅಷ್ಟೇ. ನಿಂತಿದಿರಲ್ಲ ಸರ್, ನಮ್ ಪೊಲೀಸಿನ ಯೋಚನೆ ಬರಕ್ ಬಿಟ್ಟಿಲ್ವಲ್ಲ ನೀವು. ನಿಮ್ ನಿಂತ್ಕೊಳ್ಳೋಕ್ಕಿದೆ ಇಲ್ಲ ಅಂತ ಯಾರು ಹೇಳಿದವರು? ನಿಮ್ಗೆ ಇಲ್ಲ ಅಂತ ನಿಂತಿದ್ದೀವಿ, ನಾವು ನಿಂತ್ಕೊಂಡಿದ್ರ ಅಂತ ಆ ದೋಣಿಯಲ್ಲಿ ಕೇಳಿಲ್ಲ ಸರ್. ಈಗ ಅದು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಿಂತ್ಕೊಳ್ಳಿ ಸರ್. ಆಯ್ತು, ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ ಸರ್. ಮೇಡಮ್ ಏನು ಕೊಡಲ್ಲ ಮೇಡಮ್. ಆಗಿದ್ರೆ ಹಣ ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡು ಮೀಡಿಯಾದ ನನಗೆ ಯಾವುದೇ ರೇಟಿಂಗ್ ಕೊಡಲ್ಲ. ಅಲ್ಲಲ್ಲ ಮೇಡಮ್, ನೀವು ನನಗೆ ಎವಿಡೆನ್ಸ್ ಬೇಕಲ್ಲ ಮೇಡಮ್, ಎವಿಡೆನ್ಸ್ ಬೇಕಲ್ಲ. ಏನು ಕಂಪ್ಲೇಂಟ್ ಮಾಡಲಿ ಏನಿಲ್ಲ, ಇನ್ನೊಂದು ತಿಂಗಳು ನೀವು ಹೆಂಗ್ ರಿಟೈರ್ಡ್ ಆಯ್ತಾರ ನೋಡೇ ಬಿಡ್ತೀನಿ ನಾನು. ಹೋಗ್ತೀನಿ ಸರ್, ಥ್ಯಾಂಕ್ ಯು. ಒಬ್ಬರು ಪಬ್ಲಿಕ್ ಸರ್ವೆಂಟು ರಾತ್ರಿ ಎಲ್ಲ ಫೋನ್ ಮಾಡಿದ್ರೆ ಹೆಚ್ಚಿನ ಭೇಟಿ ಮಾಡೋದಕ್ಕೆ ಫೋನ್ ಮಾಡಿದ್ರೆ ಫೋನ್ ತಂದಲ್ಲ ಏನಿಲ್ಲ. ಆಯ್ತಮ್ಮ, ನೀವು ಮಾತಾಡಿ. ಈಗ ಅಲ್ಲಿ 20 ದಿನ ಎನ್ಕ್ರೋಚ್ ಆಗಿದೆ, ನಾನು ಇವತ್ತು ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ಆಯ್ತಾ, ದಯವಿಟ್ಟು ನೀವು ಅದನ್ನು ಕೆಲಸ ಮಾಡೋದು. ಮಾಡಲಿಲ್ಲ ಅಂತಂದರೆ ಮೇಡಮ್, ಯಾಕಂದರೆ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸು ರಾಜುಬಾರ್ನ ಇದಾಗಿರೋದು ಏನು ಆಲ್ಟ್ರೇಷನ್ ಮಾಡಿದಾರಲ್ಲ, ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ ಡಿ ಸಿ ಅವರಿಗೆ, ತಮಗೂ ರೈಸ್ ಮಾಡಿದ್ದೀವಿ. ಇದುವರೆಗೆ ಏನು ಆಕ್ಷನ್ ತಗೊಂಡಿಲ್ಲ ನೀವು. ನೀವು ನೆನ್ಬಿಟ್ಟು ರಾಜುಬಾರ್ದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸೆಲೆಕ್ಟ್ ಆಗಿರೋದ್ರಿಂದ ಮೇಲೆ ಒಂದು ರೆಸ್ಟೋರೆಂಟ್ ಮಾಡಿಬಿಡ್ತಾರೆ ರಾಜುಬಾರ್ಗೆ. ಆ್ಯಸ್ ಪರ್ ಇವ್ರ ಗೈಡ್ಲೈನ್ಸ್ ಇವರು ಅಗ್ರಿಮೆಂಟ್ ಮಾಡೋಂಗಿಲ್ಲ. ನಾವು ಮಾಡಿ 3 ತಿಂಗಳಾಯ್ತು ಸರ್, ನಾವು ಕಂಪ್ಲೇಂಟ್ ರೈಸ್ ಮಾಡಿ 3 months ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರಿಗೆ ಮಾಡಿ. ಇದುವರೆಗೂ ಏನು ಕೆಲಸ ಮಾಡಿಲ್ಲ ಲಕ್ಷ್ಮೀಕಾಂತ್ ರೆಡ್ಡಿ. ಈ ನೆವರ್ ಟೇಕ್ ಎನಿ ಆ್ಯಕ್ಷನ್ಸ್. ಕ್ಲಿಯರ್ ವೈಲೇಷನ್ ಆಗ್ತಿದೆ, ಅದ್ರ ಬಗ್ಗೆ ಏನು ಮಾತಿಲ್ಲ. ಆಯಿತಾ, ರಾತ್ರಿಯಿಂದ ಮಾಡ್ತಾ ಇದೀವಿ. ಲಲಿತಾ ಕುಮಾರಿ ಕೇಸ್ ಅಂತ ಒಂದಿದೆ ಕಾನ್ಸ್ಟಿಟ್ಯೂಷನ್ದು. ನಮ್ಮ ಇಲ್ಲಿ ಇನ್ಸ್ಪೆಕ್ಟರ್ ಸಾಹೇಬರು ಫೋನ್ ತೆಗಿತಾರೆ, ಇಲ್ಲೇ ಇದಾರಲ್ಲ ಸರ್ ನೀವು ಫೋನ್ ತೆಗಿತಲ್ಲ, ನಿಮ್ಗೆ ಇದಾಗ್ತದೆ ಏನೂ ತೆಗಿತ ಏನಕ್ಕೆ ಗೊತ್ತಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ನಾವು ಲೀಗಲಿ ಹೋಗ್ತಾ ಇದ್ರೆ ಫೇರ್ ಅನ್ನ ಪ್ರೂಫ್ ಆಯಿತು. ಏನೂ ತಾಗ್ತೇನೆ
ಮೇಡಮ್ ಈಗ ನೆಕ್ಸ್ಟ್ ಏನು ಮೇಡಮ್ ಇದು ಮಾಡೋದ್ಮೇಲೆ ನೀವೇನು ಮೇಡಮ್ ಎಲ್ಲದಕ್ಕೂ ಡಿ ಸಿ ಅಂತ ಈ ಜನ ಬದುಕೇನೋ ಇಲ್ವಾ ಮೇಡಮ್? ಮತ್ತೆ ದಲಿತರಿಗೆ ಬೆಲೆ ಇಲ್ವಾ ಮೇಡಮ್? ಸರಿ ದಯವಿಟ್ಟು ಈಗ ಎಲ್ಲಿ ಮಾತಾಡೋಣ ಅದು ವಿಷಯ ಸರ್ಕಾರಿ ಜಾಗ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನೀವೇ ಒಂದು ಪ್ರೆಸ್ ಮೀಟ್ ಮಾಡಿದ್ರಿ ಇಲ್ಲಿ ಬಂದಿದೆ ನೀವಿದ್ರಿ ದಾಖಲಾತಿಗಳ ನಮ್ಮದು ಇಲ್ಲ ಅಂತ ಕರೆಕ್ಟಾ? ಆಯ್ತಮ್ಮ ಆಯ್ತು. ಈಗ ನಮಗೆ ರೈಟಿಂಗ್ ಎಲ್ಲ ಯಾವಾಗ ಕೊಡ್ತೀರಾ? ನಿನ್ನೆ 2 ಯಾಕೆ ಅಟ್ಲೀಸ್ಟ್ ಒಂದು ಓವರ್ ಆಗಿ ಹೇಳ್ಬೋದಾ? ಡಿ ಸಿ ಬರ್ತಾರಾ ಬರಲ್ವ ಅಂತ ಹೇಳಿ ನೋಡಿ, ನಿಮ್ಮ ಮುಂದೆ ಮಾಡ್ತೀನಿ ಡಿ ಸಿ ಅವ್ರಿಗೆ. ಅವ್ರೆಲ್ಲಾರ ಅಡ್ಡ ಹಾಕ್ಲಿ, ಎಲ್ಲಿ ಕೂತಿದ್ರು ನಮ್ಮ ಜಾಗನೇ. ಕೂತ್ಕೊಳ್ಳಿ, ಅವ್ರೆಲ್ಲಾರ ತಗೊಳ್ಳಿ, ತಲೆ ಕೆಡ್ಸಬೇಡಿ. ಕೂತು ಜಾಗದಲ್ಲಿ ನಮ್ಮ ಜಾಗ. ಕೂತ್ಕೊಳ್ಳಿ, ಏನು ಬೇಡ. ಮಾತಾಡಿ ನಮ್ಮನ್ನೆಲ್ಲ ಹಾಳು ಮಾಡ್ತಾವ್ರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ಕೊಂಡು ಸಮಾಜಕ್ಕೆ ಉದ್ಧಾರ ಆಗೋ ಕೆಲಸ ಮಾಡಿ ಅಂದ್ರೆ ಜಾತಿಗೆ ಅನ್ಯಾಯ ಮಾಡಂತ ಕೆಲಸ ಮಾಡ್ತಾವ್ರೆ. ನಾವು ಎಸ್ ಮಾದಪ್ಪ ಅವರು ಅವ್ರು ನಮ್ಮ ದಲಿತರಾಗಿ ದಲಿತರಿಗೆ ಅನ್ಯಾಯ ಮಾಡ್ತಾವ್ರ. ಬೆನ್ನಕ್ಕೆ ಚೂರಿ ಹಾಕ ಕೆಲಸ ಮಾಡ್ತಾ ಇರೋದು. ಮುಂದೆ ನಿಮ್ದೆ ಅಂತ ಹೇಳಿ, ಹಿಂದೆ ನಿಮ್ದೆಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬರಿಗೆ ಅವಮಾನ. ಇದು ಇಲ್ಲಿ ಬಂದ ಸಿದ್ದರಾಮಯ್ಯ ಸಾಹೇಬರಿಗೆ ಅವಮಾನ. ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ಬೇಕು ಈಗ್ಲೇ. ಅವ್ರ ಜಾಗ ಸಿದ್ದರಾಮಯ್ಯ ಸಾಹೇಬ್ರು ನಮ್ಗೆ ಇನ್ಸಿಲ್ ಮಾಡ್ಕೊಡ್ರೆ ಅವ್ರ ಜಾಗ ಏನೋ ಮಾಡ್ಕೊಡಿ ಅಂತ ಹಂಗೂ ಮಾದೇವಪ್ಪರು ಮಾಡ್ತಿಲ್ಲ. ಒಂದು ಏನಿಲ್ಲ, ಅದಕ್ಕೆ ಮಾಡ್ತಿಲ್ಲ. ಮಾದಕರು ಉದ್ಧಾರ ಆಗ್ಬಿಡ್ತಾರ ಅಂತ, ಮಾದಕರ ಬೆಳವಣಿಗೆ ಬೇಡ ಅಂತ ಅವರು ಒಳ ಮೀಸಲಾತಿಗೂ ಅನ್ಯಾಯ. ವಿರೋಧಿ, ಮಾದಿಗರ ವಿರೋಧಿ ಮಾದೇವಪ್ಪ, ಮಾದಿಗರ ವಿರೋಧಿ ಮಾದೇವಪ್ಪ, ಈ ಕೂಡಲೇ ರಾಜೀನಾಮೆ ನೀಡಬೇಕು. ಮಾದೇವಪ್ಪ ಈ ಕೂಡಲೇ ರಾಜೀನಾಮೆ ನೀಡಬೇಕು. ಅಧಿಕಾರ ದುರುಪಯೋಗ ಮಾಡ್ತಿದ್ದ ಮಾದೇವಪ್ಪನಿಗೆ, ಅಧಿಕಾರ ದುರುಪಯೋಗ ಮಾಡ್ತಂತ ಮಾದೇವಪ್ಪನಿಗೆ, ಜಾತಿ ತಾರತಮ್ಯ ತೋರಿಸ್ತಂತ ಮಾದೇವಪ್ಪನಿಗೆ, ಒಳ ಮೀಸಲಾತಿలో ಅನ್ಯಾಯ ಮಾಡ್ತಂತ ಮಾದೇವಪ್ಪನಿಗೆ. ನೋಡಿ ಈಗೇನು ಟಿ ನರಸೀಪುರ ಗೋಪಾಲ್ಪುರ ಸರ್ವೆ ನಂಬರ್ 7 ಏನ್ ಜಾಗ ಇತ್ತು ಅದನ್ನ ಹಿಂದಿನ MLA ಅಶ್ವಿನ್ ಕುಮಾರ್ ಅವರು ವಿಧಾನಸಭೆ ಚರ್ಚೆ ಮಾಡ್ತಾರೆ. ಸರ್ವೆ ನಂಬರ್ 7 ಯಾರಿಗೆ ಸೇರಿದ್ದು ಜಾಗ ಅಂತ.
ಆಗ ಎ ಸಿ ಆಗಿದ್ದಂಥ ರಕ್ಷಿತ್, ಡಿ ಸಿ ರಂದೀಪ್, ಅದ್ರ ಪ್ರೀವಿಯಸ್ ಇಲ್ಲಿ ಸಿ ಒ ಆಗಿದ್ದಂಥ ಮುಖ್ಯಾಧಿಕಾರಿ ಆಗಿದ್ದಂಥ ಅಶೋಕ್ ಮತ್ತು ಅದ್ರ ಹಿಂದಿನವರೊಬ್ಬರು ನಾಗರತ್ನ, ಇವರು ಮತ್ತು ತಹಶೀಲ್ದಾರ್, ಇವರೆಲ್ಲ ವಿಧಾನಸಭೆಗೆ ಆರ್ ಅಶೋಕ್ ಅವರು ಕಂದಾಯ ಮಂತ್ರಿಗಳಾಗಿದ್ದಾಗ ಒಂದು ರಿಪ್ಲೈ ಕೊಡ್ತಾರೆ. ಏನಂತ, ಈ ಜಾಗ ಯಾರ್ದು ಅಂತ ಗೊತ್ತಿಲ್ಲ, ಈ ಜಾಗದ ಮಾಲೀಕರು ಯಾರು ಅಂತ ಗೊತ್ತಿಲ್ಲ, ಇದು ಯಾವುದೇ ಥರದ ಸ್ವಾಧೀನ ಆಗಿಲ್ಲ, ನಾವು ಯಾರಿಗೆ ಅವಾರ್ಡ್ ಅಮೌಂಟ್ ಕೊಟ್ಟಿಲ್ಲ, ಏನಿಲ್ಲ. ಕಾಲಾಂತರದಿಂದ ಇದು ದಲಿತ ಜನಗಳಿಗೆ, ಅದು ಗೋಪಾಲಪುರದ ಮಾದಿಗ ಜನಗಳಿಗೆ ಆ ವಸತಿಗೆ ಅಂತ ಮಾತುಕತೆ ಆಗಿತ್ತು ಅಂತ ಹೇಳ್ತಾರೆ. ಇನ್ ಮೀನ್ ಟೈಮ್ 2018ರಲ್ಲಿ ಸಿದ್ದರಾಮಯ್ಯ ಅವರು ಗೌರ್ಮೆಂಟ್ ಫಾರ್ಮ್ ಮಾಡಿದಾಗ ಇದೇ ಧರ್ಮಸೇನರ ಮನೆ ಮುಂದೆ ಒಂದು ನೋಟ್ ಹಾಕೊಡ್ತಾರೆ. ಏನಂತ, ಸರ್ವೆ ನಂಬರ್ 7 ಗೋಪಾಲಪುರದ ಮಾದಿಗರಿಗೆ ಸೇರತಕ್ಕದ್ದು ಅಂತ. ಬಟ್ ಇಲ್ಲಿ ದುರಂತ ಈಗ ಏನಾಗ್ತಿದೆ ಅಂತಂದ್ರೆ, ಈಗ ಇಲ್ಲಿ ವಸಂತ್ ಕುಮಾರಿ ಅಂತ ಮುಖ್ಯಾಧಿಕಾರಿ, ಆಕೆ ಹೇಳ್ತಾರೆ, ನಾನು ಡಿ ಸಿ ಅವರು ನನಗೆ ಓರಲ್ ಆಗಿ ಆರ್ಡರ್ ಮಾಡಿದ್ರು, ಓರಲ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟರು ಅಂತ, ಆರ್ಡರ್ ಅಂತ ಹೇಳಲ್ಲ, ಓರಲ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ನಾನು ಆಗಕ್ಕೆ ಬಂದು ತೆರವುಗೊಳಿಸ್ತಾ ಇದ್ದೀನಿ ಅಂತ. ನಾನು ಕೇಳ್ಕೊತಾ ಇದ್ದೀನಿ, ಮೇಡಮ್ ಇಟ್ಸ್ ಅಮೌಂಟ್ ಅಟ್ರಾಸಿಟಿ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಅವ್ರು ಅಟ್ರಾಸಿಟಿ ಅಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, ಅದು ನನಗೆ ಹೇಳಿದ್ದಾರೆ, ಅವ್ರ ಮಾತಿಗೆ ನಾನು ವಿರೋಧ ಮಾಡೋಕ್ಕಾಗುತ್ತಾ, ಮಾದೇವಪ್ಪರ ಮಾತಿಗೆ ಅಂತ ಹೇಳ್ತಿದ್ದಾರೆ. ನಮಗೆ ಬರ್ತಾರೋ ಯಕ್ಷ ಪ್ರಶ್ನೆ ಏನಪ್ಪ ಅಂತಂದ್ರೆ, ವಿಧಾನಸಭೆಯಲ್ಲಿ ರೆವಿನ್ಯೂ ಮಿನಿಸ್ಟರ್ ಕೊಡೋ ಉತ್ತರಕ್ಕೆ ದೊಡ್ಡದ, ಅಥವಾ ಮಾದೇವಪ್ಪರು ಹೇಳೋ ಮಾತು ದೊಡ್ಡದ, ಅಥವಾ ಎಮ್ಮ ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡೋ ಋಣ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಜೀತ ಮಾಡೋ ಥರ ಮಾಡ್ತಾರಲ್ಲ, ಇದು ದೊಡ್ಡದ ನನಗೆ ಅರ್ಥ ಆಗ್ತಿಲ್ಲ. ನಮ್ಮಲ್ಲಿ ಜ್ಯೂರಿಸ್ಡಿಕ್ಷನ್ ಇನ್ಸ್ಪೆಕ್ಟರ್ ಧನಂಜಯ ಸಾಹೇಬರಿಗೆ ನಿನ್ನೆಯಿಂದ ಟ್ರೈ ಮಾಡಿದ್ದೀನಿ ವಿಚಾರವಾಗಿ ಮಾತಾಡೋದಕ್ಕೆ, ನಿನ್ನೆಯಿಂದ ಫೋನ್ ತೆಗಿತಿಲ್ಲ, ಈಗ ಬಂದರೆ ಜೋರು ಮಾಡ್ತಾ ಇದ್ದಾರೆ ಅವರು. ನಾನು ಇರೋದೇ ಹೇಗೆ, ನಾನು ಮಾಡೋದೇ ಹೇಗೆ ಅಂತ ನಮಗೂ ಗೊತ್ತಿಲ್ಲ. ಪಬ್ಲಿಕ್ ಸರ್ವೆಂಟ್ ಈಗೆಲ್ಲ ಬಿಹೇವ್ ಮಾಡ್ಬೋದು, ಈಗೆಲ್ಲ ನಡ್ಕೋಬೋದು ನನಗೂ ಗೊತ್ತಿಲ್ಲ. ಪೊಲೀಸ್ ಆ್ಯಕ್ಟಲ್ಲೂ ಗೊತ್ತಿಲ್ಲ, ಪೊಲೀಸ್ ಮ್ಯಾನ್ಯುಯಲಲ್ಲೂ ಗೊತ್ತಿಲ್ಲ, ಕಾನ್ಸ್ಟಿಟ್ಯೂಷನ್ ಐ ಥಿಂಕ್ ಸಪೋಸ್ ಮಾಡಲ್ಲ, ಈ ಥರ ಸಪೋರ್ಟ್ ಮಾಡಲ್ಲ. ಈಗ ನಾನು ಈ ತಮ್ಮ ವಾಹಿನಿ ಮೂಲಕ ರಾಜ್ಯದ ಜನತೆಗೆ, ಅದು ಪ್ರಜ್ಞಾವಂತ ಪ್ರಗತಿಪರ ಸಂವಿಧಾನದ ಬಗ್ಗೆ ಕಾಳಜಿ ಇರೋರು ಕೇಳ್ತಾ ಇರೋದು, ಈ ತರದ ಒಂದು ದೌರ್ಜನ್ಯ ನಡೀತಾ ಇದೆಯಲ್ಲ, ಇದನ್ನ ಮಾತಾಡ್ತಿಲ್ವಲ್ಲ. ಮಾದೇವಪ್ಪನ ನಾವು ನೇರವಾಗಿ ಕೇಳಂತದ್ದು, ನೀವೊಬ್ರು ಮಾದೇವಪ್ಪನವ್ರಿಗೆ ನಾನು ಕೇಳೋದು ಒಂದೇ ಒಂದು, ನೀವು ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಜನಗಳ ಕಷ್ಟ ಸುಖ ಕೇಳಕ್ ಬರಲ್ಲ, ಅಟ್ಲೀಸ್ಟ್ ಒಂದು ಆದೇಶ ಮಾಡೋಕ್ಕಿಂತ ಮುಂಚೆ 400 ಫ್ಯಾಮಿಲಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಕೂತ್ ಮಾತಾಡೋ ವ್ಯವಧಾನ ಇಲ್ಲ. ತಮ್ಮ ಕಿವಿಗೆ ತುಂಬೋರು ಯಾರು ಇದನ್ನ, ಈ ವಿಚಾರನ? ನಿಮ್ ಪಾರ್ಟಿ ವರ್ಕರ್ಸ್ ಅನ್ಸ್ಕೊಳ್ಳೋ ಶಿವಕುಮಾರ್ ಮಹೇಶ್ ಅವರೇನಾ? ಎಷ್ಟು ಓಟ್ ಬರ್ತಾ ಇದೆ ಅವ್ರ ಕಡೆಯಿಂದ ವಿಚಾರ ಮಾಡಿ. ನೀವೊಬ್ರು ದಲಿತರಾಗಿದ್ಕೊಂಡು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ. ಆಮೇಲೆ ದೊಡ್ಡದಾಗಿ ಬಂದ್ಬಿಟ್ಟು ನನ್ನ ಬದ್ಧತೆ ಇರೋವರೆಗೂ ಸಂವಿಧಾನ ರಕ್ಷಿಸ್ಬಿಡ್ತೀನಿ, ದಲಿತರು ರಕ್ಷಿಸ್ಬಿಡ್ತೀನಿ, ನಮ್ದು ದಲಿತರ ಸರ್ಕಾರ ಅಂತ ಹೇಳ್ತೀರಾ, ಎಲ್ಲ ಸುಳ್ಳು. ನೀವು ಮಾಡ್ತಿರೋ ದೌರ್ಜನ್ಯ, ಸ್ಥಳೀಯ ಪ್ರತಿನಿಧಿಗಳಿಗೆ ಗೊತ್ತಿಲ್ಲ, ಕೌನ್ಸಿಲರ್ಗಳಿಗೆ ಗೊತ್ತಿಲ್ಲ, ಅವ್ರಿಗೆ ಇಂಟಿಮೇಟ್ ಮಾಡಿಲ್ಲ. ನೀವು ಒಂದ್ ರೀತಿ ಏನ್ ಮಾಡಿ ಡಿಕ್ಟೇಟರ್ಶಿಪ್ ಫಾಲೋ ಮಾಡಿದ್ರಿ ಮಾದೇವಪ್ಪನವ್ರೆ. ತುಂಬಾ ಸಂತೋಷ. ನೀವು 16ರಿಂದ ಬಂದು ಇಲ್ಲಿ ಕಂಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಈ ಕಾನ್ಸ್ಟಿಟ್ಯೂನ್ಸಿ ಏನ್ ಕತೆ ಇತ್ತು, ತುಂಬಾ ದಿವಸ ಏನಿರಲ್ಲ. ಅಧಿಕಾರ, ಹಣ, ಆರೋಗ್ಯ ಎಲ್ಲ ಶಾಶ್ವತ ಅಲ್ಲ. ನೀವು ಒಳ್ಳೆ ಸಂಪ್ರದಾಯ ಕೊಟ್ಟಿದ್ದೀರಾ. ನಮ್ಮಂತ ಯುವಕರು ತಲೆ ಬಗ್ಗಿಸ್ಕೊಂಡು ನೆಮ್ಮದಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅಂತ ಅನ್ಕೊಂಡಿದ್ವಿ. ನೀವೆಲ್ಲ ಪ್ರೇರಣೆ ಆಗ್ಬಿಟ್ರಿ ಈಗ ನಮ್ಗೆ ರಾಜಕೀಯಕ್ಕೆ ಬರೋದಕ್ಕೆ. 10 ಜನ ಪ್ರಜ್ಞಾವಂತ ಲೀಡರ್ ಉಟ್ಕೋತಾರೆ. ನಾವು ತೋರಿಸ್ತೀವಿ ಸ್ವಾಮಿ, ನಾವು ಸಂವಿಧಾನಬದ್ಧವಾಗಿ ನಮ್ಮ ಓಟಿನ ಮುಖಾಂತರ ನಾವು ತೋರಿಸ್ತೀವಿ. ಕೋರ್ಟ್ಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಅರ್ಜಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇನ್ನೂ ಜೀವಂತವಾಗಿದೆ. ನಮ್ಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆ. ಹೋಗ್ತೀವಿ, ಕಾನೂನು ಮೊರೆ ಹೋಗ್ತೀವಿ. ಅಟ್ಲೀಸ್ಟ್ ನೀವು ಈ ವರದಿ ನೋಡ್ಮೇಲೆ ಆದ್ರೂ ಬಂದು ನಿಮಗೆ ವೋಟ್ ಹಾಕಿರೋ ಕರ್ಟೆಸಿಗಾದ್ರೂ ಬಂದು ಜನಗಳ ಕಷ್ಟ ಸುಖ ಕೇಳಿ. ಇಲ್ಲ ಈಗ ನಾನು ದೌರ್ಜನ್ಯ ಮಾಡ್ತೀನಿ ಹಾಗೆ ಅಂದ್ರೆ ನೇರವಾಗಿ ಒಂದ್ ಲೈನ್ ಹೇಳ್ಬಿಡಿ, ನಾನು ಇರೋದೇ ದೌರ್ಜನ್ಯ, ನಂದು ದಫ್ ಚರ್ಮ, ನಾನು ಯಾರಿಗೂ ರೆಸ್ಪಾನ್ಸ್ ಮಾಡಲ್ಲ ಅಂತ. ಏನು ತೊಂದರೆ ಇಲ್ಲ. ನಿಮ್ದು 5 ವರ್ಷ, ಇನ್ನೊಂದು 2 ವರ್ಷ ನಾವು ನೋಡ್ತೀವಿ ಸರ್, ನಾವು ನೋಡ್ತೀವಿ. ಅದಲ್ದೇನೆ ನಾನೀಗ ಬರೀ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಕೇಳ್ತಾ ಇಲ್ಲ, ಬೇರೆ ಎಲೆಕ್ಷನ್ ಟೈಮಲ್ಲಿ ಬಿಜೆಪಿ ಅವರು JDS ಅವರು ಬಂದು ಓಟ್ ಕೇಳ್ತಿರಲ್ಲ. ಏನು ಸತ್ತೋಗ್ಬಿಟ್ಟಿದ್ರ ನೀವೆಲ್ಲ ಸತ್ತೋಗಿದ್ರ ನನಗೆ ಗೊತ್ತಾಗಿತ್ತಿಲ್ಲ. ನೀವೆಲ್ಲ ಪ್ರಜಾಪ್ರಭುತ್ವದ ಕೆಳಗಡೆ ಏನ್ ಮಾಡ್ತಾ ಇದ್ರು ನನಗೆ ಅರ್ಥವೇ ಆಯ್ತಲ್ಲಪ್ಪ. ದಯವಿಟ್ಟು ಈ ವಾಹಿನಿ ಮುಖಾಂತರ, ಈಡನ್ಸ್ ನ್ಯೂಸ್ ವಾಹಿನಿ ಮುಖಾಂತರ ನೋಡ್ಕೊಂಡು ನೀವಾದ್ರೂ ಬದುಕಿದೀನಿ ಅಂತಾರ ಬಂದು ತೋರಿಸಿ. ಇಷ್ಟು ಜನಗಳ ಪೊಲೀಸ್ಗಳನ್ನ ಪಾಪ ಅಲರ್ಟ್ ಮಾಡ್ಬಿಟ್ಟು ನಮ್ಮ ಜನಗಳಿಗೆ ಭಯ ಹುಟ್ಟಿಸ್ಬಿಟ್ಟು ಒಳ್ಳೆ ದೌರ್ಜನ್ಯ ಕೆಲಸ ಮಾಡಿದಿರಾ. ದಲಿತ ವಿರೋಧಿ ಮಾದೇವಪ್ಪ ಅವರಿಗೆ ಧಿಕ್ಕಾರ. 10 ಜನ ಪ್ರಜ್ಞಾವಂತ ಲೀಡರ್ ಉಟ್ಕೋತಾರೆ. ನಾವು ತೋರಿಸ್ತೀವಿ ಸ್ವಾಮಿ, ನಾವು ಸಂವಿಧಾನಬದ್ಧವಾಗಿ ನಮ್ಮ ಓಟಿನ ಮುಖಾಂತರ ನಾವು ತೋರಿಸ್ತೀವಿ. ಕೋರ್ಟ್ಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಅರ್ಜಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇನ್ನೂ ಜೀವಂತವಾಗಿದೆ. ನಮ್ಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆ. ಹೋಗ್ತೀವಿ, ಕಾನೂನು ಮೊರೆ ಹೋಗ್ತೀವಿ. ಅಟ್ಲೀಸ್ಟ್ ನೀವು ಈ ವರದಿ ನೋಡ್ಮೇಲೆ ಆದ್ರೂ ಬಂದು ನಿಮಗೆ ವೋಟ್ ಹಾಕಿರೋ ಕರ್ಟೆಸಿಗಾದ್ರೂ ಬಂದು ಜನಗಳ ಕಷ್ಟ ಸುಖ ಕೇಳಿ. ಇಲ್ಲ ಈಗ ನಾನು ದೌರ್ಜನ್ಯ ಮಾಡ್ತೀನಿ ಹಾಗೆ ಅಂದ್ರೆ
ನೇರವಾಗಿ ಒಂದ್ಲೈನ್ ಹೇಳ್ಬಿಡಿ, ನಾನು ಇರೋದೇ ದೌರ್ಜನ್ಯ, ನಂದು ದಪ್ಪ ಚರ್ಮ, ನಾನು ಯಾರಿಗೂ ರೆಸ್ಪಾನ್ಸ್ ಮಾಡಲ್ಲ ಅಂತ. ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ನಿಮ್ದು 5 ವರ್ಷ, ಇನ್ನೊಂದು 2 ವರ್ಷ ನಾವು ನೋಡ್ತೀವಿ ಸರ್, ನಾವು ನೋಡ್ತೀವಿ. ನಾವು ನೋಡ್ತೀವಿ. ಅದಲ್ಲದೆ ನಾನೀಗ ಬರೀ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಕೇಳ್ತಾ ಇಲ್ಲ, ಬೇರೆ ಎಲೆಕ್ಷನ್ ಟೈಮಲ್ಲಿ BJP ಅವರು JDS ಅವರು ಬಂದು ಓಟ್ ಕೇಳ್ತಿರಲ್ಲ, ಇನ್ನು ಸತ್ತೋಗ್ಬಿಟ್ಟಿದ್ರ ನೀವೆಲ್ಲ ಸತ್ತೋಗಿದ್ರೆ ನನಗೆ ಗೊತ್ತಾಗಿತ್ತಿಲ್ಲ. ನೀವೆಲ್ಲ ಪ್ರಜಾಪ್ರಭುತ್ವದ ಕೆಳಗಡೆ ಏನು ಮಾಡ್ತಾ ಇದ್ರು ಅಂತ ನನಗೆ ಅರ್ಥವೇ ಆಯ್ತಲ್ಲಪ್ಪ. ದಯವಿಟ್ಟು ಈ ವಾಹಿನಿ ಮುಖಾಂತರ, ಈಡನ್ಸ್ ನ್ಯೂಸ್ ವಾಹಿನಿ ಮುಖಾಂತರ ನೋಡಿಕೊಂಡು ನೀವಾದ್ರೂ ಬದುಕಿದ್ದೀನಿ ಅಂತಾರೆ ಬಂದು ತೋರಿಸಿ. ಇಷ್ಟು ಜನಗಳ ಪೊಲೀಸ್ಗಳನ್ನ ಪಾಪ ಅಲರ್ಟ್ ಮಾಡಿಬಿಟ್ಟು ನಮ್ಮ ಜನಗಳಿಗೆ ಭಯ ಹುಟ್ಟಿಸ್ಬಿಟ್ಟು ಒಳ್ಳೆ ದೌರ್ಜನ್ಯ ಕೆಲಸ ಮಾಡಿದ್ದೀರಾ. ದಲಿತ ವಿರೋಧಿ ಮಾದೇವಪ್ಪ ಅವರಿಗೆ ಧಿಕ್ಕಾರ. ಹಳ್ಳಗಳು ತೆಗಿರಿ ಸರ್, ಎಲ್ಲ ಊಟ ಹಾಕಿಲ್ಲ ನಮ್ದು ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಣ, ಎಲ್ಲ ಪೂರ ಆತ್ಮಹತ್ಯೆ ಮಾಡ್ಕೊಳ್ಳೋಣ. ತಿನ್ಕೊಂಡಂಗೆ ನಾ ಸತ್ತ ತಿನ್ಬೇಕಾದ್ರೆ ಸತ್ಯ ಅದು. ನನ್ನ ಪ್ರಾಣ ಗೋಪಾಲಪುರಕ್ಕೆ ಒಂದೂವರೆ ತಿಂತಿದೆ. ಅದೇ ನಮ್ಮ ಬಾಪ್ತಿರ ನಮ್ಮ ದೊಡ್ಡಪ್ತಿರ್ ಬಂದು ಇಷ್ಟ ಆಗಂದ್ರೆ ಬೀದಿನ ಮನೆಗೆ ಬೇಕು. ನಾವು ಇಷ್ಟು ಅಗಲ ಜಾಗ ಕೊಳ್ಳಿರಿ ಹೆಂಗಪ್ಪ ನಮ್ಗ. ಎಲ್ಲ ಕಾಂಗ್ರೆಸ್ ಹಾಕಿ ಅಂತಿದ್ರೆ 2 ವರ್ಷ ಆಯ್ತಪ್ಪ ಗೆದ್ದು ಗೋಪಾಲಪುರಕ್ಕೆ ಬಂದ್ರ. ಒಂದಿನ ಒಂದು ವಿಸಿಟ್ ಕೊಟ್ಟಿದಾರ, ಓಟ್ ಹಾಕಿದ್ರ ನಿಮ್ ಕಷ್ಟ ಏನು ಅಂತ ಬಂದು ಕೇಳಿಲ್ಲ. ಅಲ್ಲಣ್ಣ, ಅಷ್ಟು ವರ್ಷಗಳಿಂದ ನಾವು ಕೂತಿರು ಗೆಲ್ಲಿಸ್ತಿದೀವಲ್ಲ, ಅದಕ್ಕೆ ಅವ್ರಿಗೆ ಎತ್ತಾಗ್ತಾವೆ. ಹೈಯೆಸ್ಟ್ ಲೀಡಿಂಗ್ ಮಾಡಿದಾರಲ್ಲ, ದೌರ್ಜನ್ಯ ಮಾಡ್ತಾ ಇದಾರಲ್ಲ, ಅದಕ್ಕೆ ಆ ಕಡೆ ಅಲ್ಲಿ ನೋಡ್ರ ಮೈಸೂರಲ್ಲಿ ಭಾಸ್ಕರ ಪ್ರಸಾದ್ ತಡೆದ್ರು ಅಲ್ಲೇ. ಸಪೋರ್ಟ್ ಮಾಡ್ತಾ ಕರ್ಕ ಬರ್ತಾರೆ ಊರೊಳಗೆ. ಆಗಲ್ಲ ಅನ್ಸುತ್ತೆ ಯಾಕೋ. ಹಂಗಾರ ಬಿಡಪ್ಪ, ಹಂಗಾರ ಗೌಡ್ರು ನೀವು ಅಲ್ಲ, ಬೇರೆಯವ್ರು ಮಾಡೋದು ಬೇರೆ. ನಾವೆಲ್ಲ ಕೊಡ್ತಾರೆ, ನೀವು ಯಾರು ಕೊಟ್ಟವ್ರು ಅವ್ರು ಕೇಳಿ. ಯಾರು ಕೊಟ್ಟಿದ್ದಾರೆ ಹೇಳಿ ಸರ್. ನಿಮ್ದು ಕೊಡಿ. ಸರ್ಕಾರಿ ಇಲಾಖೆಗೆ ನಾವು ಕೇಳಕ್ಕಾಗಲ್ಲ, ನಿಮ್ದು ಒಂದು ನೀವು ಖಾಸಗಿ ಆಗಿದ್ದೀರಿ, ನಿಮ್ದು ಒಂದು ಕೊಡಿ, ನೀವು ಡಾಕ್ಯುಮೆಂಟ್ ಕೊಡಿ, ನಾವು ಹೇಳ್ತೀವಿ ಅಷ್ಟೇ. ನಿಂತಿದಿರಲ್ಲ ಸರ್, ನಮ್ಮ ಪುರುಷಿನ ದೇವಸ್ಥಾನ ಬರಕ್ ಬಿಟ್ಟಿಲ್ವಲ್ಲ ನೀವು. ನಿಮ್ಗೆ ನಿಂತ್ಕೊಳ್ಳೋಕ್ಕಿದೆ ಇಲ್ಲ ಅಂತ ಯಾರು ಹೇಳಿದವರು? ನಿಮ್ಗೆ ಇಲ್ಲ ಅಂತ ನಾವು ನಿಂತ್ಕೊಂಡಿದ್ರ ಅಂತ ಆ ದೋಣಿಯಲ್ಲಿ ಕೇಳಿಲ್ಲ ಸರ್. ಈಗ ಅದು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಿಂತ್ಕೊಳ್ಳಿ ಸರ್. ಆಯ್ತು, ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ ಸರ್. ಮೇಡಮ್ ಏನು ಕೊಡಲ್ಲ ಮೇಡಮ್. ಆಗಿದ್ರೆ ಹಣ ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡು ಮೀಡಿಯಾದ ನನಗೆ ಯಾವುದು ರೇಟಿಂಗ್ ಕೊಡಲ್ಲ. ಅಲ್ಲಲ್ಲ ಮೇಡಮ್, ನೀವು ನನಗೆ ಎವಿಡೆನ್ಸ್ ಬೇಕಲ್ಲ ಮೇಡಮ್, ಎವಿಡೆನ್ಸ್ ಬೇಕಲ್ಲ. ಏನು ಕಂಪ್ಲೇಂಟ್ ಮಾಡಲಿ ಏನಿಲ್ಲ. ಇನ್ನೊಂದು ತಿಂಗಳು ನೀವು ಹೆಂಗ್ ರಿಟೈರ್ಡ್ ಆಯ್ತಾರ ನೋಡಿ ಬಿಡ್ತೀನಿ ನಾನು. ಹೋಗ್ತೀನಿ ಸರ್, ಥ್ಯಾಂಕ್ ಯು. ಎಲ್ಲಾರ ಅಡ್ಡ ಹಾಕ್ಲಿ, ಎಲ್ಲಿ ಕೂತಿದ್ರು ನಮ್ಮ ಜಾಗನೇ. ಕೂತ್ಕೊಳ್ಳಿ, ಅವ್ರೆಲ್ಲಾರ ತಗೊಳ್ಳಿ, ತಲೆ ಕೆಡ್ಸಬೇಡಿ. ಕೂತಿದ್ದ ಜಾಗದಲ್ಲಿ ನಮ್ಮ ಜಾಗ, ಕೂತ್ಕೊಳ್ಳಿ. ಏನು ಬೇಡ, ಮಾತಾಡಿ
ಈಗ ಮಾತಾಡಿ. ಜಾಗ ಕೊಡ್ಸಿರೋದು ಇವರು ಎನ್ರಾಚೆಯವರು. ಈ ಜಾಗ ನಮಗೆ ಸಲ್ಬೇಕು ಸರ್. ಇದು ಯಾರಿಗೂ ಏನು ಕಾನೂನಿಲ್ಲ. ಯಾಕೆ ಮಾಡ್ತಿದಾರು ಅಂತ ಹೇಳಿ ಸರ್. ಈಗ ನಮ್ಗೆ ಅದೆಲ್ಲ ಬೇಕಿಲ್ಲ. ಯಾಕೆ 5 ಗಂಟೆ ಹೊತ್ತಿಗೆ ಬಂದು ಈ ಥರ ಮಾಡ್ತಿದ್ದಾರೆ? ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ? ನಮ್ಮ ಯಜಮಾನರು ನಮ್ಮನ್ನ ನೋಡ್ಕೊಳ್ಳೋ ಸ್ಥಿತಿಲಿ ಇಲ್ಲ. ನಾವು ಬಡವ್ರ ಮನೆಗಾಗಿರೋದು. ಒಂದು ಕೂಲಿ ಮಾಡೋರು ಉಂಟು, ಕೂಲಿ ಮಾಡಿದಾರೆ ಇಲ್ಲ ಸರ್. ನಮ್ಗೊಂದು ಮಗು ಇದೆ, ಸಾಕಬೇಕು ಅಂತ ನಾವು. ಈ ಕಾರಣಕ್ಕೆ ಈಗ ಯಾಕೆ ಈ ಥರ ಮಾಡ್ತಿದ್ದಾರು ನೀವು ಕೇಳ್ಬೇಕು ಈಗ ಅವ್ರನ್ನ. ಅಷ್ಟೇ ಸರ್. ನಮ್ಮ ಅಪ್ಪನ ಕಾಲದಿಂದ ನಾವು ಇದು ಯಾರು ಮಾಡಿದ್ದಿಲ್ಲ. ನಮ್ಮದು ನಮ್ಮ ಜಾತಿಯವರು ಅಂತ ನಾವು ಹೊಡ್ಬಿಡ್ಕೊಂಡಿದ್ವಿ. ಇನ್ನು ಯಾರು ಏನು ಮಾಡ್ಕೊಂಡಿಲ್ಲ. ನಾವು ಹೇಳೋದು ಇದೆ, ನಮ್ಮ ಜಾತಿಯವ್ರಿಗೆ ಅಂತ ಇರೋದು, ಮಾದಿ ಹಿರಿಗೆ ಅಂತಲೇ ಇರೋದು. ಇದು ಬೇರೆ ಯಾರಿಗೂ ಇಲ್ಲ. ಅನ್ಯಾಯ ಆಗಿರೋದು ಸ್ವಾಮಿ. ಆ ಕಾಲದಿಂದ ನಮ್ಗೆ ಗೋಪಾಲ್ಪುರ್ಕ ಏನು ತಕೊಂಡಿಲ್ಲ, ನಮ್ಗೆ ಏನು ಕೊಟ್ಟಿಲ್ಲ. ಈಗ ಇಷ್ಟಾಗಲ್ಲ ಜಾಗಕ್ಕೋಸ್ಕರಾಗಿ ಬಂದ ಸುತ್ತಮುತ್ತ ಎಲ್ಲ ಸೇರ್ಕೊಂಡಿದ್ದ ಅನ್ಯಾಯ ಮಾಡಾರ. ನಮಗ್ ಮನಿ ಇಲ್ಲ, ಮಠಿಲ್ಲ, ಐಕ ಮಕ್ಕಳಿಗೆ ಮದುವೆ ಇಲ್ಲ, ಹೊಸ್ಕ ಇಲ್ಲ, ಎಲ್ಲ ನಿಂತವ. ಮನೆಯಲ್ಲಿ ಹೆಣ್ ಕೇಳಕೋರು ಮನಿ ಇಲ್ಲ, ಮಠಿಲ್ಲ ಅಂತಾರ. ನಾವ್ ಏನ್ ಸೌಲಭ್ಯನು ಇಲ್ಲಿ ತಕೊಂಡಿಲ್ಲ ಸ್ವಾಮಿ. ನಮ್ಗೆ ಎಲ್ಲಿ ಏನು ಕೊಟ್ಟಿಲ್ಲ. ನಮ್ಗ ಇದಕ್ ಬಂದ್ಮೇಲೆ ಇದಕ್ಕೂ ನರ್ಕಕ್ಕೆ ಸಿಕ್ಕಾಕೊಂಡು ಎಲ್ಲ ಬಂದು ಅದು ಯಾರ ಚೀಫ್ ಆಫೀಸರ್ ಅಂತಲ್ಲ ಆ ಮುಂಡ ಬಂದು ನಮ್ನ ಯಾಕೆ ಕುಡ್ಸಿ ನಮ್ನ ಮೂಲಪಾಲ್ ಮಾಡಿ ಕುಂಡ್ರತಾಳ. ಆ ಮುಂಡ್ಗ ಬರ್ಬಾರ್ದೆ, ರೋಗ ಬರ್ಲಿ, ಅವಳ ಮಕ್ಕ ತಿನ್ಕಲಿ. ಆ ಮುಂಡ್ಗ ನಮ್ಗೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಇಟ್ಟಿಲ್ದೆ ನೀರಿಲ್ದೆ ಇಲ್ಲಿ ಒದ್ದಾಡಿ ಹಾವು ಚವಳು ಎಲ್ಲ ತಿರ್ಗಾಡಿ ನಮ್ನ ಇಷ್ಟ ಅನ್ಯಾಯ ಮಾಡಾರ. ಇದಕ್ಕೆ ಯಾರು ಮೋಸ ಮಾಡಿದಾರೋ ಅವರೇ ಕಾರಣ ಆಯ್ತಾರ. ಇಲ್ಲಿ ಅನ್ಯಾಯ ಮಾಡಿ ಮಾಡಿ ನಮ್ನ ಈ ಬಾಳ್ ಮಾಡಾರಕ್ಕಪ್ಪ. ನಮ್ಗ ಕೂಲಿ ನಾಲಿ ಮಾಡಿ ನಾವ್ ಸೀಟ್ ತಂದ್ ಮಾಡಿ ಕಂಡಿದ್ವಿ. ಆ ಸೀಟ್ ಹೊಡೆದು ಎತ್ಕೊಯ್ತಾರ. ಅವ್ರ ಮನ ಹಾಳಾಗ, ಅವ್ರ ಮನ ಯಾಕೆ ಕೊಟ್ಟಾಗ ನಮ್ಗೆ ಈ ಬಾಳ ಮಾಡದೆ ಇರ್ಬೇಕಾಯ್ತು. ನಮ್ಮ ಊರ್ಗ ಗೋಪಾಲ್ಪುರ್ಗ ನಮ್ ಗೋಪಾಲ್ಪುರ್ ಜನ ಏನು ಕಂಡವ್ರಲ್ಲಕ್ಕಪ್ಪ. ಯಾವ ಜಗಳ ಕಲೆಗೂ ಹೋದವ್ರಲ್ಲ. ನಮ್ಗೆ ಯಾವ ಕಂಪ್ಲೇಂಟು ಇಲ್ಲ, ಏನು ಇಲ್ಲ. ನಮ್ಗೆ ಇದೇ ಫಸ್ಟ್ ಒಳಗೆ ಮೋಸ ಮಾಡಿ ಬೆಳಗಾನ ನಮ್ಗೆ ಈ ತರ ಬಾಡಿ ತಕೊಂಡ್ಬಂದು ನಿಲ್ಸಾರಕ್ಕಪ್ಪ ಅನ್ಯಾಯಕಾರ ಜನಗಳು. ಅವ್ರ ಬಾಯಿಗೆ ಮಣ್ಣಾಕ, ಅವ್ರು ಎಲ್ಲಿ ಕುಟ್ಟಾಗ, ಅವ್ರು ಎಲ್ಲಿ ಚುಟ್ಟಾಗ, ಅವ್ರ ಚಿತೆ ಬೇಡ. ನಾವಿಲ್ಲಿನ ಮೂಲ ನಿವಾಸಿಗಳು. ನಾವು 4 ಮನೆ ಕೂಲಿ ಮಾಡಿ ಇಲ್ಲಿ ಗುಡಿಸಲು ಕಟ್ಕೊಂಡು ಜೀವನ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಅಕ್ರಮವಾಗಿ ಬಂದು ಗುಡಿಸಲುಗಳೆಲ್ಲ ತೆರವು ಮಾಡ್ತಾ ಇದ್ದಾರೆ. ಈ ಮೂಲ ನಿವಾಸಿಗಳ ದೇವಸ್ಥಾನವನ್ನು ಸಹ ಕೆಡವಿದ್ದಾರೆ. 50-60 ವರ್ಷದಿಂದ ಇದು ನಮ್ಮ ಗೋಪಾಲ್ಪುರದ ಗ್ರಾಮಸ್ಥರ ನಿವೇಶನವಾಗಿತ್ತು. ಎನ್ ರಾಜಯ್ಯನವರ ಕಾಲದಲ್ಲಿ ಗೋಪಾಲ್ಪುರದ ನಿವಾಸಿಗಳ ಮನೆಗಳಾಗಬೇಕು ಅಂತ ನಿವೇಶನ ಬಿಟ್ಟಿದ್ರು. ಯಾರೂ ಅದಕ್ಕೆ ಇಷ್ಟಕ್ಕೆ ಸಹಾರ ಕೊಟ್ಟಿರಲಿಲ್ಲ. ನಿಧಾನವಾಗಿ ತಾಳ್ಮೆಯಿಂದ ಎಲ್ಲರೂ ಗುಡಿಸಲುಗಳು ಹಾಕೊಳ್ಳೋಣ ಅಂತ ಮಾತಾಡಿದ್ರು. ಯಾರೂ ಅಷ್ಟು ಬುದ್ಧಿವಂತರು ಇಲ್ಲ ಅಂತ ಸಮಾಧಾನ ಇವತ್ತೆಲ್ಲ ನಾಳೆ ಆಗುತ್ತೆ ಅಂತ ಅಧಿಕಾರಿಗಳನ್ನ ಕೇಳ್ಕೊಂಡು ಬರ್ತಾಯಿದ್ರು. ಈ ವಸಂತಕುಮಾರಿ ಮೇಡಮ್ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಆಯಿತು ನಿಮ್ಮದೇನೆ ಅಂತ ಅಂದ್ಬಿಟ್ಟು ಅವತ್ತು ಇಲ್ಲಿ ಹಾಜರು ಮಾಡ್ಕೊಂಡು ಹೋದ್ಮೇಲೆ ಈ ರೀತಿ ಒಳಗೇ ಈ ರೀತಿ ಮಾಡಿದ್ದಾರೆ. ತೆರವು ಮಾಡಿಸ್ತಾ ಇದ್ದಾರೆ. ಸರಿನಾ ಸರ್? ಇದು ಗೋಪಾಲ್ಪುರ ನಿವಾಸಿಗಳ ದೇವಸ್ಥಾನನ ಕೆಡದ ಮೇಲೆ ಭವನನೂ ಬೇಕಾಗಿಲ್ಲ ನಮಗೆ. ಇದು ಗೋಪಾಲ್ಪುರದ್ದೇನೆ ಭವನನು ಎನ್ ರಾಜಯ್ಯನವ್ರ ಕಾಲದಲ್ಲೇ ಆಗಿದ್ದು. ಈ ನಿವೇಶನ ಎನ್ ರಾಜಯ್ಯನವ್ರ ಕಾಲದಲ್ಲೇ ಆಗಿದ್ಮೇಲೆ ಯಾವ ಅಧಿಕಾರಿಗಳಿಗೂ ಆದೇಶ ಕೊಟ್ಟಿಲ್ಲ. ಬೇರೆ ಮಿನಿಸ್ಟ್ರುಗಳು ಅವ್ರು ಕೊಟ್ಟಿದ್ದಂತನ್ನ ಯಾರೂ ಅದನ್ನು ಪರಿಪಾಲನೆ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ತಾಳ್ಮೆಯಿಂದ ಇದ್ದಿದ್ದು ಗೋಪಾಲ್ಪುರದವ್ರನ್ನ ಇವತ್ತು ಎಲ್ಲ ದೇವಸ್ಥಾನ ತೆರವುಗೊಳಿಸ್ತಾ ಇದ್ದಾರೆ. ಅದನ್ನು ರೊಚ್ಚಿಗೆದ್ದಿದ್ದಾರೆ. ಇನ್ನು ಮುಂದೆ ಯಾವ ಅಧಿಕಾರಿಗಳೇ ಬರಲಿ, ಯಾವ ಆಫೀಸರೇ ಬರಲಿ, ಯಾವ ರಾಜಕೀಯದವರೇ ಬರಲಿ, ಇನ್ನೂ ಗೋಪಾಲ್ಪುರದವ್ರು ರೊಚ್ಚಿಗೆದ್ದರೆ ಅದನ್ನು ಶಮನ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಹೆಂಗೆ ತೆರವು ಮಾಡಿಸಿದ್ರು ಹಾಗೆಯೇ ಭವನನೂ ತೆರವು ಮಾಡಿಸಿದ್ರು. ಇದೇ ನಮ್ಮ ಗೋಪಾಲ್ಪುರ ನಿವಾಸಿಗಳ ಆಕ್ರಂದನ. ನಮ್ಮ ಈ ಬಡ ಜನತೆಗಳ ಮೇಲೆ ಕಣ್ಣೀರನ್ನ ತರಿಸಿದ್ದಾರೆ. ಅವರೆಲ್ಲ ಕಣ್ಣೀರಿನ ಆಕ್ರೋಶ ಅವರನ್ನು ತಟ್ಟಿದೆ ಬಿಡೋಣ ಸರ್. ಯಾವ ಅಧಿಕಾರಿಗಳೇ ಆಗಲಿ, ಯಾವ ಆಫೀಸರೇ ಆಗಲಿ, ಯಾವ ರಾಜಕೀಯದವರೇ ಆಗಲಿ 5 ವರ್ಷ ಮಾತ್ರ ಶಾಶ್ವತ. ಆದರೆ ಈ ನಿವಾಸಿಗಳ ದೇವರ ಬೇಡಿಕೆ ಅಂತಲೇ ಅವರೆಲ್ಲ ಕಣ್ಣೀರು ಹಾಕಿದ್ರೆ ಅವರ ಕಣ್ಣೀರಿನ ಆವೇಶದ ಆಕ್ರಂದನದ ರಕ್ತ ಕಣ್ಣೀರು ಬರ್ಸ್ತಾಳೆ ತಾಯಿ. ಅದನ್ನು ಮಾತ್ರ ಬರೆದಿಟ್ಬೇಕು. ಇನ್ನು ಈ ಗುಡಿಸಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ಮಹಿಳೆಯರು ಅವರ ಆಕ್ರಂದನವನ್ನ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಮ್ಮ, ನಿಮ್ಮ ಹೆಸರು?
ಮಂಜುಳ ಅಂತ ಸರ್. ನಾವು ತುಂಬ ಬಡವರು, ನಾವು ಬಾಡಿಗೆ ಮನೇಲಿರೋದು. ನಮಗೇನು ಇಲ್ಲಿ ಜಾಗ ಕೊಟ್ಟಿರೋ ಏನೋ ನಾವು ಕೂಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ನಾವು ಗೂಳು ಹಾಕ್ಕೊಂಡಿರಿ ಸರ್. ನಾವು ಕೂಲಿ ಮಾಡ್ಕೊಂಡು ಶೆಡ್ ಹಾಕಿದ್ದೀವಿ ಸರ್. ನಮ್ಗೆ ಏನು ಅವಕಾಶ ಕೊಡ್ತಾ ಇಲ್ಲ. ನೀವು ದಯವಿಟ್ಟು ನಮಗೆ ತೋರಿಸ್ಕೊಡ್ಬೇಕು ಸರ್. 5 ವರ್ಷ CM ಆಗಿದ್ದಾಗ ಅವ್ರ ಮನೆಗೆ ಹೋಗಿದ್ದು, ಒಂದು ಬಸ್ ಮಾಡ್ಕೊಂಡು ನಮ್ಮ ಜನ ಎಲ್ಲ ಹೋಗಿದ್ವಿ. ಹೋದ್ಮೇಲೆ ಇಲ್ಲಪ್ಪ ಅವರು ನಿಮ್ಮೂರಿಗೆ ಸೀಮಿತವಾಗಿ ಐತೆ ಅಂದ್ಬಿಟ್ಟು ಮಾದೇವಪ್ಪವ್ರಿಗೆ ಇನ್ಸಿಲ್ ಮಾಡ್ತಾರೆ. ಮಾದೇವಪ್ಪವ್ರಿಗೆ ಇನ್ಸಿಲ್ ಮಾಡಿದ್ಮೇಲೆ DC ಲೆವೆಲೆಲ್ಲ ಲೆಟರ್ ಕರೆಸ್ಪಾಂಡೆನ್ಸ್ ಮಾದೇವಪ್ಪದು ಯಾವುದೇ ತಗೊಳ್ಳಲ್ಲ. ಆದ ಕಾರಣ ಹೆಚ್ಚು ಕಡಿಮೆ ನಾವು ಮಾದೇವಪ್ಪ ಅವರು ಚೀಫ್ ಆಫೀಸರ್ DC ಆಫೀಸಲ್ಲಿ ಹೋದ್ರು ಅವರು ಏನಕ್ಕೂ ರೆಸ್ಪಾನ್ಸ್ ಇಲ್ಲ. ಅದು ಅಷ್ಟಕ್ಕೆ ಮುಗೀತು. ಈಗ ನಾವು ಇಲ್ಲಿ ಏನೊಂದು ಸಡ್ಡು ಹಾಕ್ಕೊಂಡು ನ್ಯಾಯಯುತವಾಗಿ ಹೋರಾಟ ಮಾಡ್ಕೊಂಡು ಯಾವುದೇ ಥರದ ಉಗ್ರ ಹೋರಾಟ ಇಲ್ಲ, ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಈಗ ಏಕೆ ನಮ್ಮ ನೋಟಿಸ್ ಇಲ್ಲ, ಲೆಟ್ರೂ ಇಲ್ಲ, ಒಂದು ಸರ್ಕಾರಿ ಲೆಟ್ರೂ ಇಲ್ಲ, ಒಂದು ಆದೇಶ ಇಲ್ಲ, ಏನೂ ಇಲ್ಲ. ಏಕೆ ಚೀಫ್ ಆಫೀಸರು ಯಾವುದೋ ಒಂದು ಫೋನ್ ಕರೆಗೆ ಇಲ್ಲೆಲ್ಲ ಹೆಚ್ಚು ಕಡಿಮೆ ಮಾದೇವಪ್ಪನ ಚೇಲಗಳ ಅಧಿಕಾರಿಗಳು ಓವರ ತಹಸೀಲ್ದಾರಿಂದ ಹಿಡಿದು ಪೊಲೀಸ್ನವ್ರಿಂದ ಹಿಡಿದು ಯಾವುದೇ ಚೀಫ್ ಆಫೀಸರ್ ಎಲ್ಲವರಿಗೆ ಮಾದೇವಪ್ಪನ ಚೇಲಗಳೇ. ಈಗ ಏಕೆ ಮಾಡಿಸಿ ಈಗ ನಾವು ಹೇಳೋದು, ಈಗ ಅವ್ರಿಗೆ ಪ್ರಶ್ನೆ ಮಾಡ್ತೀವಿ. ಆರೋಪ ಅಕ್ವೈರ್ ಆಗಿರೋ ಜಾಗ ಹೊಡ್ರಿ, ಅವ್ರ ಜಾಗ ನೋಡಿದ್ರೆ ಅಕ್ವೈರ್ ಆಗಿರೋದು 5.8 ಮಾತ್ರ ಜಾಗ ತೋರಿಸ್ತದೆ. ಇನ್ನು ಮಿಕ್ಕದು ಎಲ್ಲಿಗೋಯ್ತು? ಅದನ್ನು ಚೀಫ್ ಆಫೀಸರ್ ನೀವು ಕೇಳಿ ಸರ್, ಕೇಳಿ ಏನು ಉತ್ತರ ಇಲ್ಲ. ಅವರು ಹೆಚ್ಚು ಕಡಿಮೆ ಉಗ್ರ ಹೋರಾಟ ಅಲ್ಲ ಸರ್. ಮನೆಗೆ ಅಧಿಕಾರಿಗಳ ಮನೆಗೆ ಹೆಚ್ಚು ಕಡಿಮೆ ಇದೇ ಸ್ಮಶಾನ ಆಯ್ತು ನೋಡಿ. ಇವ್ರು ಹೇಳಿದಾರೆ, ಇದೇ ಸ್ಮಶಾನ ಆಯ್ತಾ? ಸಿದ್ದರಾಮಯ್ಯ ಹೇಳಿದ್ದಾರೆ ಸರ್. ಪುರಸಭೆ ಮುಂದೆ ನ್ಯಾಯ ಕೊಡಿಸ್ಬೇಕು ಅವ್ರು ಹೇಳಿದ್ದಾರೆ ಸರ್. ಪುರಸಭೆ ಮುಂದೆನೆ ನಾವು ಅಡುಗೆ ಗಿಡಿಗೆಲ್ಲ ಮಾಡ್ಕೊಂಡು ನಮ್ಮ ಜನ ಎಲ್ಲ ಅಲ್ಲೇ ಹೋಗಿ ವಾಸ ಆಯ್ತೀವಿ ಸರ್. ನಾವೆಲ್ಲ ಕೊಡ್ತಾರೆ. ನೀವು ಯಾರು ಕೊಟ್ಟವ್ರು ಅವ್ರಿಗೆ ಕೇಳಿದ್ವಿ. ಯಾರು ಕೊಟ್ಟಿದ್ದಾರೆ ಹೇಳಿ ಸರ್. ನಿಮ್ದೊಂದು ಕೊಡಿ. ಅವರು ಸರ್ಕಾರಿ ಇಲಾಖೆಗೆ ನಾವು ಕೇಳಕ್ಕಾಗಲ್ಲ, ನಿಮ್ದೊಂದು ನೀವು ಖಾಸಗಿ ಆಗಿದ್ದು ನಿಮ್ದೊಂದು ಕೊಡಿ, ನೀವು ಡಾಕ್ಯುಮೆಂಟ್ ಕೊಡಿ, ನಾವು ಹೇಳ್ತೀವಿ ಅಷ್ಟೇ. ನಿಂತಿದಿರಲ್ಲ ಸರ್. ನಮ್ಮ ಪೊಲೀಸಿನ ವ್ಯವಸ್ಥೆ ಬರಕ್ ಬಿಟ್ಟಿಲ್ವಲ್ಲ ನೀವು. ನಿಮ್ ನಿಂತ್ಕೊಳ್ಳೋಕ್ಕಿದೆ ಇಲ್ಲ ಅಂತ ಯಾರು ಹೇಳಿದವರು? ನಿಮ್ಗೆ ಇಲ್ಲ ಅಂತ ನಿಂತಿದ್ದೀವಿ. ನಾವು ನಿಂತ್ಕೊಂಡಿದ್ರ ಅಂತ ಆ ದೋಣಿಯಲ್ಲಿ ಕೇಳಿಲ್ಲ ಸರ್. ಈಗ ಅದು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಿಂತ್ಕೊಳ್ಳಿ ಸರ್. ಆಯ್ತು, ನಿಂತ್ಕೊಳ್ಳಿ ಸರ್. ನಿಂತ್ಕೊಳ್ಳಿ ಮೇಡಮ್. ಏನು ಕೊಡಲ್ಲ ಮೇಡಮ್ ಆಗಿದ್ರೆ ಹಣ ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡು ಮೀಡಿಯಾ